ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ನಾವು CBSE ಸ್ಯಾಂಪಲ್ ಪೇಪರ್ಸ್ ಏನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಫಸ್ಟ್ ಸ್ಯಾಂಪಲ್ ಪೇಪರ್ ನಾನು ರೆಡಿ ಮಾಡಿದ್ದೀನಿ. ಅದರಲ್ಲಿ ಸ್ಪೆಷಲಿ ಫಿಸಿಕ್ಸ್ ಪಾರ್ಟನ್ನು ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ. ದಟ್ ಈಸ್ ದ ಸೆಕ್ಷನ್ ಸಿ. ನಿಮ್ಗೆ ಗೊತ್ತಿರುವ ಹಾಗೆ ಸೈನ್ಸಲ್ಲಿ ಡಿಫಿಕಲ್ಟ್ ಅಂದರೆ ಅದು ಸ್ವಲ್ಪ ಫಿಸಿಕ್ಸ್. ಬಿಕಾಸ್ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ CBSE ಆಗಿರಲಿ ಅಥವಾ ಸ್ಟೇಟ್ ಸಿಲೆಬಸ್ ಆಗಿರಲಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋಂಥ ಅಷ್ಟು ಕಂಟೆಂಟು ನಿಮಗೆ ಯಾವುದು ಡೈರೆಕ್ಟ್ ಕ್ವಶನ್ ಆಗಿ ಕೇಳಲ್ಲ. ಟೋಟಲಿ ಕಾಂಪಿಟೆನ್ಸಿ ಬೇಸ್ಡ್ CBSE ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ ನಿಮಗೆ ಕ್ವಶನ್ಸ್ ಕಾಂಪಿಟೆನ್ಸಿ ಬೇಸ್ಡಲ್ಲಿ ಬರುತ್ತೆ ಮತ್ತು ಆ ಟಾಪಿಕನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ನಿಮಗೆ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗೋವಂಥದ್ದು. ಸೊ ನೀವು ಈ ಥರ ಹಲವಾರು ಸ್ಯಾಂಪಲ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಲ್ಲಿ ಕ್ವಶನ್ ಪೇಪರ್ ಬರುತ್ತೆ ಎಕ್ಸಾಮಲ್ಲಿ, ಮತ್ತು ಫೈನಲ್ ಎಕ್ಸಾಮಲ್ಲಿ ಯಾವ ರೀತಿಯಲ್ಲಿ ಸ್ಕೋರ್ ಮಾಡ್ಬೋದು. ನಾವು 80 ಔಟ್ ಆಫ್ 80 ಆಗಿರಲಿ ಅಥವಾ ನಿಮಗೆ 78, 79, 80 ಔಟ್ ಆಫ್ 80 ಸ್ಕೋರ್ ಮಾಡ್ಬೋದು, ಏನು ಇಲ್ಲ ಅಂತಲ್ಲ. ಸೊ ಬಟ್ ತುಂಬ ಶ್ರಮ ಪಡಬೇಕು. ಅದೇ ರೀತಿಯಲ್ಲಿ ಒಂದು ಅರೌಂಡ್ 30 to 40 ಸ್ಯಾಂಪಲ್ ಪೇಪರ್ಸನ್ನು ನೀವು ಸಾಲ್ವ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನಾವು ಇವತ್ತು ಈ ವಿಡಿಯೋ ಅಲ್ಲಿ ಸ್ಪೆಷಲಿ CBSE ಅಲ್ಲಿ ದಟ್ ಈಸ್ ಸೆಕ್ಷನ್ ಸಿ, ದಟ್ ಈಸ್ ಫಿಸಿಕ್ಸ್ ಪಾರ್ಟ್ ಏನಿದೆ ಹೊಸ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿರೋದ್ರಿಂದ ಯಾವ ರೀತಿಯಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರುತ್ತೆ ಮತ್ತು ನೀವು ಯಾವ ರೀತಿಯಲ್ಲಿ ಆನ್ಸರ್ ಮಾಡಬೇಕು ಅನ್ನೋದು ನಾನು ಈ ವಿಡಿಯೋಲಿ ಹೇಳ್ಕೊಡ್ತೀನಿ. ಇಲ್ಲಿವರೆಗೂ ನೀವು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದೇ ರೀತಿಯಲ್ಲಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ಸೆಕ್ಷನ್ ಸಿ, ದಟ್ ಈಸ್ ಕ್ವಶನ್ ನಂಬರ್ 30 ಅಲ್ಲಿ a student observed the reflection of light from the different types of spherical mirrors and made the following statements. ಒಂದು ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ ಒಂದು ರಿಫ್ಲೆಕ್ಷನ್ ಆಫ್ ಲೈಟ್ ನೋಡ್ತಾನೆ ಮತ್ತು ಅದರಲ್ಲಿ ತುಂಬ ಅಬ್ಸರ್ವೇಷನ್ ಬರುತ್ತೆ ಒಂದು. ಸೊ 3 ಅಬ್ಸರ್ವೇಷನ್ಸನ್ನು ಈ ಕ್ವಶನಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ನೀವು ಹಿಂದೆ ನೋಡ್ಬೋದು. ಸೊ ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, 3 ಸ್ಟೇಟ್ಮೆಂಟ್ಸ್ ಇದೆ ಇದರಲ್ಲಿ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟಾ, ಸೆಕೆಂಡ್ ಕರೆಕ್ಟಾ, ಥರ್ಡ್ ಕರೆಕ್ಟಾ ಅನ್ನೋದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಈ ಥರ ಆಪ್ಷನ್ಸಲ್ಲಿ ಯಾವುದು ಅಂತ ನೀವು ಚೆಕ್ ಮಾಡಬೇಕಂದ್ರೆ 1 by 1 ನೀವು ಸ್ಟೇಟ್ಮೆಂಟನ್ನು ಓದಿ ಕರೆಕ್ಟಾ ತಪ್ಪಾ ಅಂತ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು, ಆಮೇಲೆ ಆಪ್ಷನ್ ಹತ್ರ ಹೋಗಿ ನೀವು ಟಿಕ್ ಮಾಡಬೇಕು. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಎ ಕಾನ್ಕೇವ್ ಮಿರರ್ ಕ್ಯಾನ್ ಫಾರ್ಮ್ ಅ ಮ್ಯಾಗ್ನಿಫೈಡ್ ಆ್ಯಂಡ್ ರಿಯಲ್ ಇಮೇಜ್ ಆಫ್ ಎನ್ ಆಬ್ಜೆಕ್ಟ್. ಕಾನ್ಕೇವ್ ಮಿರರ್ ಇಮ್ಯಾಜಿನ್ ಮಾಡ್ಕೋಬೇಕು, ಕಾನ್ಕೇವ್ ಮಿರರ್ ಯಾವ ಥರ ಬರುತ್ತೆ. ಸೊ ಈ ಕಾನ್ಕೇವ್ ಮಿರರಲ್ಲಿ ನೇಚರ್ ಆಫ್ ಇಮೇಜ್ ಏನು, ಮ್ಯಾಗ್ನಿಫೈಡ್ ಮತ್ತು ರಿಯಲ್ ಇಮೇಜ್ ಕೊಡುತ್ತಾ ಕಾನ್ಕೇವ್ ಅಂತ? ಎಸ್, ಕಾನ್ಕೇವ್ ಮಿರರ್ ಏನು ಮಾಡುತ್ತೆ, ಮ್ಯಾಗ್ನಿಫೈಡ್ ಇಮೇಜು ಕೊಡುತ್ತೆ ಆ್ಯಂಡ್ ಆಲ್ಸೋ ನಿಮ್ಗೆ ಏನು ಮಾಡುತ್ತೆ ಅಂದರೆ ರಿಯಲ್ ಇಮೇಜು ಕೂಡ ಕೊಡುತ್ತೆ, ದಟ್ ಈಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಆಪ್ಷನ್ 1 ದಟ್ ಈಸ್ ಕರೆಕ್ಟ್ ಇದೆ. ಸೆಕೆಂಡ್ ಆಪ್ಷನ್ ಏನಿದೆ, ಎ ಕಾನ್ವೆಕ್ಸ್ ಮಿರರ್ ಕ್ಯಾನ್ ಓನ್ಲಿ ಫಾರ್ಮ್ ಅ ವರ್ಚುವಲ್ ಇಮೇಜ್ ಆಫ್ ಎನ್ ಆಬ್ಜೆಕ್ಟ್. ಕಾನ್ವೆಕ್ಸ್ ಮಿರರ್ ಯಾವತ್ತು ಏನು ಮಾಡುತ್ತೆ ಅಂದರೆ ವರ್ಚುವಲ್ ಇಮೇಜ್ ಮಾತ್ರ ಮಾಡುತ್ತೆ ಅಂತ ಹೇಳ್ತಿದ್ದಾರೆ, ಹೌದಲ್ಲ? ಎಸ್, ಕಾನ್ವೆಕ್ಸ್ ಮಿರರ್ ಯಾವತ್ತು, ಕಾನ್ವೆಕ್ಸ್ ಅಂದರೆ ಡೈವರ್ಜಿಂಗ್ ಮಿರರ್, ಅದು ಯಾವತ್ತು ಏನು ಮಾಡುತ್ತೆ ಅಂದರೆ ವರ್ಚುವಲ್ ಇಮೇಜೇ ಫಾರ್ಮ್ ಮಾಡುವಂಥದ್ದು, ಅದು ನೀವು ಓದಿದ್ದೀರಾ. ಸೊ ಸೆಕೆಂಡ್ ಆಪ್ಷನ್ನು ಕೂಡ ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್ ಏನಿದೆ ಇಲ್ಲಿ, ದ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಅ ಕಾನ್ಕೇವ್ ಮಿರರ್ ಕೆನ್ ಬಿ ನೆಗೆಟಿವ್. ಅಂದರೆ ಮ್ಯಾಗ್ನಿಫಿಕೇಶನ್ M = -1, -2 ಈ ಥರ ಆಗಬಹುದು ಅಂತ ಕೇಳ್ತಿದ್ದಾನೆ ಅವನು. ಸೊ ಹಾಗಿದ್ರೆ ಕಾನ್ಕೇವ್ ಮಿರರ್ಲಿ ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಬರುತ್ತಾ? ಎಸ್, ಆಬ್ವಿಯಸ್ಲಿ ಬಂದೇ ಬರುತ್ತೆ. ಬಿಕಾಸ್ ಕಾನ್ಕೇವ್ ಮಿರರ್ ಏನು ಮಾಡುತ್ತೆ, ನಿಮಗೆ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಇಮೇಜು ಕೊಡುತ್ತೆ, ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜು ಕೊಡುತ್ತೆ. ಸೊ ದೇರ್ ಫಾರ್ ಆಪ್ಷನ್ 1 ಕರೆಕ್ಟ್ ಇದೆ, 2 ಕರೆಕ್ಟ್ ಇದೆ, 3 ಕರೆಕ್ಟ್ ಇದೆ. ಸೊ ನಿಮಗೆ ಈ ಆಪ್ಷನ್ಸಲ್ಲಿ ಆಪ್ಷನ್ ಎ 1 and 2 ಆರ್ ಕರೆಕ್ಟ್, ಆಪ್ಷನ್ ಬಿ 1 and 3 ಆರ್ ಕರೆಕ್ಟ್, ಆಪ್ಷನ್ ಸಿ 1, 2 and 3 ಆರ್ ಕರೆಕ್ಟ್, ಆಪ್ಷನ್ ಡಿ ಸೆಕೆಂಡ್, ದಟ್ ಈಸ್ ಸೆಕೆಂಡ್ ಅಂಡ್ ಥರ್ಡ್ ಕರೆಕ್ಟ್ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ 3 ಕರೆಕ್ಟ್ ಇರೋದ್ರಿಂದ ನೀವು ಆಪ್ಷನ್ ಸಿ ಅನ್ನು ಸೆಲೆಕ್ಟ್ ಮಾಡ್ತೀರಾ. ದಟ್ ಈಸ್ 1, 2, 3 ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಮೂವಿಂಗ್ ಟು ದ ನೆಕ್ಸ್ಟ್ ಕ್ವಶನ್, choose the correct option from the below which explains the reason for us to perceive the day as sky blue. ಇಲ್ಲಿ ನೋಡಿ, ಆಪ್ಷನ್ ಎ ಏನು ಕೊಟ್ಟಿದ್ದಾನೆ ಅಂದರೆ as sunlight passes through the atmosphere shorter wavelengths such as blue are scattered more than other colors. ಅರ್ಥ ಮಾಡ್ಕೋಬೇಕು, ಒಂದು ಸ್ಟೇಟ್ಮೆಂಟ್ ಓದಬೇಕು, ಅರ್ಥ ಮಾಡ್ಕೋಬೇಕು. ಏನು ಹೇಳ್ತಿದ್ದಾರೆ ಇಲ್ಲಿ, ಸನ್ಲೈಟ್ ಪಾಸಸ್ ಥ್ರೂ ದ ಅಟ್ಮಾಸ್ಫಿಯರ್ ಶಾರ್ಟರ್ ವೇವ್ ಲೆಂತ್ ಸಚ್ ಆಸ್ ಬ್ಲೂ ಆಸ್ ಸ್ಕ್ಯಾಟರ್ಡ್ ಮೋರ್ ದೆನ್ ದ ಅದರ್ ಕಲರ್ಸ್. ಅಂದರೆ ಬ್ಲೂ ವೇವ್ ಲೆಂತ್ ಏನಿರುತ್ತೆ, ಬ್ಲೂ ಕಲರ್ಗೆ ವೇವ್ ಲೆಂತ್ ಏನಿರುತ್ತೆ ತುಂಬ ಚಿಕ್ಕದಾಗಿರುತ್ತೆ. ಸೊ ಅದೇನಾಗುತ್ತೆ, ಬೇಗ ಸ್ಕ್ಯಾಟರ್ ಆಗುತ್ತೆ ಅಂತ ಅವನು ಹೇಳ್ತಿದ್ದಾನೆ. ಸೊ ಕರೆಕ್ಟಾ ಇದು? ಎಸ್, ಬಿಕಾಸ್ ನಿಮಗೆ ಸ್ಕ್ಯಾಟರಿಂಗ್ ಆಫ್ ಲೈಟಲ್ಲಿ ಗೊತ್ತಿರ್ಬೋದು, ಡಿಫ್ರೆಂಟ್ ಕಲರ್ಸ್ ಹ್ಯಾವ್ ಡಿಫ್ರೆಂಟ್ ವೇವ್ ಲೆಂತ್. ಬೇರೆ ಬೇರೆ ಕಲರ್ಸ್ಗೆ 7 ಕಲರ್ಸ್ ಇದೆ ರೇನ್ಬೋ ಅಲ್ಲಿ. ಸೊ ಎಲ್ಲ ಕಲರ್ಸ್ಗೂ ಬೇರೆ ಬೇರೆ ವೇವ್ ಲೆಂತ್ ಇರೋದ್ರಿಂದ ಬೇರೆ ಬೇರೆ ಥರ ಸ್ಕ್ಯಾಟರ್ ಆಗುತ್ತೆ. ಸೊ ಬ್ಲೂ ಕಲರ್ ಏನಾಗುತ್ತೆ, ತುಂಬ ಕಮ್ಮಿ ವೇವ್ ಲೆಂತ್ ಇರೋದ್ರಿಂದ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಸ್ಕೈ, ದಟ್ ಈಸ್ ದ ಕಲರ್ ಆಫ್ ಸ್ಕೈ, ನಮ್ಗೆ ಏನು ಕಾಣಿಸುತ್ತೆ ಅಂದರೆ ಬ್ಲೂ ಕಲರ್ ಕಾಣಿಸುತ್ತೆ ಅಂತ ನಾವು ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಆಪ್ಷನ್ ಎ ಏನಾಗಿದೆ ಇಲ್ಲಿ, ಕರೆಕ್ಟ್ ಆಗಿದೆ. ಆಪ್ಷನ್ ಬಿ, ಈಗ ಆಪ್ಷನ್ ಎ ಕರೆಕ್ಟ್ ಇದೆ ಅಂದಿದ ತಕ್ಷಣ ಇಲ್ಲಿ ಟಿಕ್ ಮಾಡಿಬಿಟ್ಟು ಹೋಗ್ಬೋದಲ್ಲ? ನೋ, ಆ ಥರ ಮಾಡಲಿಕ್ಕಿಲ್ಲ. 4 ಆಪ್ಷನ್ಸನ್ನು ನೀವು ನೋಡಬೇಕು, ಬಿಕಾಸ್ ಅದಕ್ಕಿಂತ ಪರ್ಫೆಕ್ಟ್ ಆನ್ಸರ್ ನಿಮಗೆ ಸಿಗ್ಬೋದು. CBSEಯಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನಿಮಗೆ ಆನ್ಸರ್ ಸಿಮಿಲರ್ ಥರ ಕಾಣಿಸುತ್ತೆ, ಕರೆಕ್ಟ್ ಇದೆ ಅಂತಲೂ ಕಾಣಿಸುತ್ತೆ, ಬಟ್ ನೀವು 4 ಆಪ್ಷನ್ಸ್ ಓದ್ಬಿಟ್ಟೆ ಕನ್ಕ್ಲೂಷನ್ ಬರಬೇಕು, ಎಸ್ ಇದು ಕರೆಕ್ಟ್ ಅಂತ. ಆಪ್ಷನ್ ಬಿ ನೋಡೋಣ, ದ ಸ್ಕೈ ಅಪಿಯರ್ಸ್ ಬ್ಲೂ ಬಿಕಾಸ್ ಆಲ್ ದ ಕಲರ್ಸ್ ಆರ್ ಸ್ಕ್ಯಾಟರ್ಡ್ ಈಕ್ವಲಿ.
ಸ್ಕೈ ಏನಕ್ಕೆ ಬ್ಲೂ ಕಲರ್ ಕಾಣುತ್ತೆ ಅಂದರೆ ಎಲ್ಲ ಕಲರ್ಸು ದಟ್ ಈಸ್ 7 ಕಲರ್ಸ್ ಏನಿದೆ ಎಲ್ಲ ಈಕ್ವಲಿ ಸ್ಕ್ಯಾಟರ್ ಆಗುತ್ತೆ ಅಂತ. ಅದು ತಪ್ಪು, ಬಿಕಾಸ್ ಎಲ್ಲ ಕಲರ್ಸ್ ಈಕ್ವಲಿ ಸ್ಕ್ಯಾಟರ್ ಆಗಲ್ಲ. ಈಕ್ವಲಿ ಸ್ಕ್ಯಾಟರ್ ಆದರೆ ವೈಟ್ ಕಲರೇ ಇರುತ್ತೆ. ಬಿಕಾಸ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಲ್ಲಿ ನಿಮಗೆ ಡಿಫ್ರೆಂಟ್ ವೇವ್ ಲೆಂತ್ ಇರೋದ್ರಿಂದ ಡಿಫ್ರೆಂಟ್ ಕಲರ್ ಕಾಣಿಸೋದು. ಸೇಮ್ ಸ್ಕ್ಯಾಟರ್ ಆಗ್ತಿದೆ ಅಂದರೆ ನಿಮಗೆ ಕಲರೇ ಕಾಣಿಸಲ್ಲ, ಎಲ್ಲ ವೈಟೇ ಕಾಣಿಸುತ್ತೆ. ಸೊ ಆಪ್ಷನ್ ಬಿ ಆಗಲಿಕ್ಕಿಲ್ಲ. ಆಪ್ಷನ್ ಸಿ, ಬ್ಲೂ ಕಲರ್ ಆಫ್ ದ ಸ್ಕೈ ಇಸ್ ಡ್ಯೂ ಟು ದ ಲಾಂಗರ್ ವೇವ್ ಲೆಂತ್ ಲೈಕ್ ರೆಡ್ ಆ್ಯಂಡ್ ಆರೆಂಜ್ ಸ್ಕ್ಯಾಟರ್ಸ್ ಮೋರ್ ದೆನ್ ದ ಶಾರ್ಟರ್. ನೋಡಿ ಆಪ್ಷನ್ ಏನು ಕೊಟ್ಟವನು, ಬ್ಲೂ ಕಲರ್ ಆಫ್ ದ ಸ್ಕೈ ಇಸ್ ಡ್ಯೂ ಟು ದ ಲಾಂಗರ್ ವೇವ್ ಲೆಂತ್ ಆಫ್ ರೆಡ್. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ರೆಡ್ ಕಲರ್ಗೆ ಜಾಸ್ತಿ ವೇವ್ ಲೆಂತ್ ಇರೋದ್ರಿಂದ ಸ್ಕೈ ಬ್ಲೂ ಅಂತೆ. ಯಾವ್ದು ಅರ್ಥನೇ ಇಲ್ಲ ಇದಕ್ಕೆ. ಸೊ ಆಪ್ಷನ್ ಸಿ ಆಗ್ಲಿಕ್ಕಿಲ್ಲ. ಡಿ, ದ ಅಟ್ಮಾಸ್ಫಿಯರ್ ಕಂಟೈನ್ಸ್ ಬ್ಲೂ ಕಲರ್ಡ್ ಪಾರ್ಟಿಕಲ್ಸ್ ದಟ್ ಗಿವ್ ಸ್ಕೈ ಇಟ್ಸ್ ಬ್ಲೂ ಅಪಿಯರ್. ಅಂದ್ರೆ ಅವನೇನು ಹೇಳ್ತಾನೆ, ಅಟ್ಮಾಸ್ಫಿಯರ್ ಅಲ್ಲೇ ಬ್ಲೂ ಕಲರ್ ಪಾರ್ಟಿಕಲ್ಸ್ ಇದೆ, ಅದಕ್ಕೆ ಅದೇನಾಗ್ತಿದೆ ಅಂದ್ರೆ ಬ್ಲೂ ಕಲರ್ ಕೊಡ್ತಿದ್ದಾನೆ ಅಂತ ಅವನು ಹೇಳ್ತಿದ್ದಾನೆ.